ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ನನಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನೆಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಸೊ ನಾನು ಪೋಸ್ಟ್ ಕೂಡ ಮಾಡಿದ್ದೆ, ಇವತ್ತು ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ನಿನ್ನೆ ನಾನು ಕಂಪ್ಲೀಟ್ ಆಗಿ ನಾನು ಯಾವುದೇ ರೀತಿ ಎಂಟ್ರಿನ ತಗೊಂಡಿಲ್ಲ, ಜಸ್ಟ್ ನಾನು ಮಾರ್ಕೆಟ್ ನ ವಾಚ್ ಮಾಡ್ತಾ ಇದ್ದೆ. ಸೊ ನಾನು ನನ್ನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದ್ದೆ ನಿನ್ನೆ ಬೆಳಿಗ್ಗೆ ಬಂದು, ನಾನು ಕಾಲ್ ಸೈಡ್ ಟ್ರೇಡ್ ನ ಇವತ್ತು ನಾನು ತಗೊಳಕ್ಕೆ ಅಷ್ಟು ಇಷ್ಟಪಡಲ್ಲ, ಒಂದೊಮ್ಮೆ ಕನ್ಫರ್ಮ್ ಇದ್ರೆ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ ಅಂದಿದ್ದೆ. ಸೊ ಅದೇ ತರ ನನಗೆ ಇಲ್ಲಿ ಕನ್ಫರ್ಮ್ ಇತ್ತು, ಬಟ್ ಅದು ನನಗೆ ನನ್ನ ಫ್ಯೂಚರ್ ಚಾರ್ಟ್ ನೋಡಿದ್ರೆ ನನಗೆ ಇಲ್ಲಿ ಕ್ಲಾರಿಟಿ ಇರಲಿಲ್ಲ. ಓಕೆ, ಸೊ ಜೊತೆಲಿ ಬೇರೆ ಗ್ಯಾಪ್ ಡೌನ್ ಬೇರೆ ಆಗಿತ್ತಲ್ವಾ, ಸೊ ಆ ಒಂದು ರೀಸನ್ಗೆ. ಹಾಗೆ ಇಲ್ಲಿ ನೋಡಿ, ನೀವು ನಮ್ಮ ರೂಲ್ ಪ್ರಕಾರ ನಮಗೆ ಒಂದು ಡೌನ್ ಸೈಡ್ ಟ್ರೇಡ್ ನ ತಗೋಬಹುದು ಅಂತ ನಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಬಟ್ ನಮ್ಮ ಫ್ಯೂಚರ್ ಚಾರ್ಟ್ ನೋಡಿದ್ರೆ ನಮ್ಗೆ ಇಲ್ಲಿ ಟ್ರೇಡ್ ಇಲ್ಲ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಸೊ ನಾನು ಅದಕ್ಕೆ ಯಾವಾಗ್ಲೂ ಹೇಳೋದು, ನನಗೆ ಸ್ಪಾಟ್ ಜೊತೆ ನನ್ನ ಫ್ಯೂಚರ್ ಚಾರ್ಟ್ ಕೂಡ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇಂಪಾರ್ಟೆಂಟ್ ಅಂತ. ಓಕೆನಾ, ಸೊ ಪ್ರತಿಯೊಂದು ಇಂಡೆಕ್ಸ್ ಅಲ್ಲೂ ಸೊ ಫ್ಯೂಚರ್ ಚಾರ್ಟ್ ಕೂಡ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಮಗೆ ಆಪ್ಷನ್ ವರ್ಕ್ ಆಗೋದು ಅದ್ರ ಮೇಲೆ ನಮಗೆ. ಸೊ ಆ ಒಂದು ರೀಸನ್ಗೆ. ಸೊ ಅದನ್ನ ನೀವು ವಿತ್ ಎಕ್ಸಾಂಪಲ್ ನೀವು ಚೆಕ್ ಮಾಡಬಹುದು. ಯಾವ್ದಾದ್ರು ಒಂದು ಸ್ಟ್ರೈಕ್ ಪ್ರೈಸ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅರ್ಧ ಮನೆಯಲ್ಲಿ ಇರೋದನ್ನ, ಜೊತೆಲಿ ನೀವು ಫ್ಯೂಚರ್ ಚಾರ್ಟ್ ನ ಹಾಕೊಳ್ಳಿ. 90% ನಮಗೆ ನಮ್ಮ ಆಪ್ಷನ್ ಪ್ರೀಮಿಯಂ ನಮ್ಮ ಫ್ಯೂಚರ್ ಪ್ರಕಾರನೇ ಮೂವ್ ಆಗ್ತಾ ಇರುತ್ತೆ. ಸೊ ನೋಡಿ, ಕೆಲವೊಂದ್ ಸರಿ ಏನಾಗುತ್ತೆ ಹೇಳಿ, ನಮಗೆ ನಮ್ಮ ಇಂಡೆಕ್ಸ್ ಅಲ್ಲಿ ಮೂವ್ಮೆಂಟ್ ಕೊಡ್ತಾ ಇರುತ್ತೆ ಪ್ರೈಸ್, ಬಟ್ ಅದು ನಮ್ಮ ಆಪ್ಷನ್ ಪ್ರೀಮಿಯಂ ಮೂವ್ ಆಗಲ್ಲ. ಸೊ ರೀಸನ್ ಏನು ಅಂದ್ರೆ, ಅಲ್ಲಿ ಫ್ಯೂಚರ್ ನಮಗೆ ಸೈಡ್ ವೈಸ್ ಹೋಗ್ತಾ ಇರುತ್ತೆ. ಸೊ ಆ ರೀಸನ್. ಓಕೆನಾ, ಸೊ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾವು ಹೇಳಿದ ತಕ್ಷಣ ಅದಕ್ಕೆ ಏನು ಕನ್ಫರ್ಮ್ ಇದು ಇವ್ರು ಹೇಳ್ತಾ ಇರೋದು ಪರ್ಫೆಕ್ಟ್ ಅಂತ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಬಾರ್ದು. ಪ್ರತಿಯೊಂದು ಕೂಡ ಸೊ ನೀವು ಎಷ್ಟು ಬ್ಯಾಕ್ ಟೆಸ್ಟ್ ಮಾಡ್ತೀರಾ ಅಥವಾ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಎಷ್ಟು ಟೆಸ್ಟ್ ಮಾಡ್ತೀರಾ, ಸೊ ನಿಮಗೆ ಅಷ್ಟು ಸಕ್ಸಸ್ ಸಿಗುತ್ತೆ. ಓಕೆ, ಇಲ್ಲಿ ನಾನು ಯಾಕೆ ಟ್ರೇಡ್ ತಗೊಂಡಿಲ್ಲ, ಜೊತೆಲಿ ನಮಗೆ ಇಲ್ಲಿಂದ ಯಾಕೆ ರಿವರ್ಸಲ್ ಆಯ್ತು ಅಂತ ನಿಮಗೆ ನಾನು ವಿತ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ನಿಫ್ಟಿ ಸ್ಪಾಟ್ ಮತ್ತೆ ಫ್ಯೂಚರ್ ಎರಡು ಚಾರ್ಟ್ ಹಾಕೊಂತೀನಿ. ಸೊ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಇವಾಗ ನಾವು ನೋಡ್ತಾ ಇರೋದು ಇಲ್ಲಿ ಸ್ಪಾಟ್ ಚಾರ್ಟ್, ಹಾಗೆ ಇದು ಫ್ಯೂಚರ್ ಚಾರ್ಟ್. ಓಕೆನಾ, ಸೊ ನಿಮ್ಗೆ ಈಗ ಆಲ್ರೆಡಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ನಾನು ಯಾಕೆ ಇಲ್ಲಿಂದ ಒಂದು ಕಾಲ್ ಸೈಡ್ ಟ್ರೇಡ್ ತಗೊಂಡಿಲ್ಲ ಅಂತಂದ್ರೆ, ನನ್ನ ನಿಫ್ಟಿ ಫ್ಯೂಚರ್ ಅಲ್ಲಿ ನನಗೆ ಬ್ರೇಕ್ಔಟ್ ಆಗಿತ್ತು. ಸೊ ಇಲ್ಲಿ ನನಗೆ ಯಾವುದೇ ರೀತಿ ಕ್ಲಾರಿಟಿ ಇರಲಿಲ್ಲ. ಸೊ ಆ ಒಂದು ರೀಸನ್ ಗೆ ನಾನು ಇಲ್ಲಿ ಕಾಲ್ ಸೈಡ್ ನಾನು ಟ್ರೇಡ್ ತಗೊಂಡಿಲ್ಲ. ಯಾಕೆಂದ್ರೆ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಬಿಗ್ ಕ್ಯಾಂಡಲ್ ಗಳು ಕೆಳಗಡೆ ಬರ್ತಾ ಇದ್ವು. ಬೈ ಚಾನ್ಸ್ ಏನಾದ್ರು ಇದು ಸೀದಾ ಕೆಳಗಡೆ ಬಂದು ಇಲ್ಲಿ ಬ್ರೇಕ್ಔಟ್ ಆಗಿ ಇನ್ನ ಕೆಳಗಡೆ ಹೋಗ್ಬಿಟ್ರೆ, ಯಾಕೆಂತಂದ್ರೆ ನಮಗೆ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಇದೆ, ಪ್ರಾಫಿಟ್ ಬುಕ್ ಆಗುವಂತ ಚಾನ್ಸಸ್ ಇದೆ ಅಂತ ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ. ಸೊ ಅದು ಕೂಡ ಆಗುತ್ತೆ ಸದ್ಯದಲ್ಲೇ. ಓಕೆನಾ, ಇಲ್ಲಿಂದ ಯಾಕೆ ರಿವರ್ಸಲ್ ಆಯ್ತು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಿದೆ ನೋಡಿ, ಈ ಲೆವೆಲ್ ನನಗೆ ನನ್ನ ನಿಫ್ಟಿ ಫ್ಯೂಚರ್ ಅಲ್ಲಿ ನನಗೆ ಇದೊಂದು ನನ್ನ ಮಿಡಲ್ ಲೋವರ್ ಝೋನ್. ಓಕೆನಾ, ಎಕ್ಸಾಕ್ಟ್ ಆಗಿ ಇದನ್ನ ಟಚ್ ಮಾಡಿ ನೋಡಿ, ನನಗೆ ಇಲ್ಲಿಂದ ರಿವರ್ಸಲ್ ತಗೊಂಡಿದೆ. ನೋಡಿ, ನನಗೆ ಇಲ್ಲಿ ಆಲ್ರೆಡಿ ಬ್ರೇಕ್ಔಟ್ ಆಗಿದೆ ಯಾವ್ದ್ರಲ್ಲಿ, ನಿಫ್ಟಿ ಫ್ಯೂಚರ್ ಅಲ್ಲಿ. ಬಟ್ ನನಗೆ ನಿಫ್ಟಿ ಸ್ಪಾಟ್ ಅಲ್ಲಿ ನನಗೆ ಬ್ರೇಕ್ಔಟ್ ಆಗಿರ್ಲಿಲ್ಲ. ಇಲ್ಲಿ ನನಗೆ ಬ್ರೇಕ್ಔಟ್ ಆಗಿ ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರ್ತಿದೆ. ಸೊ ನನ್ನ ರೂಲ್ ಪ್ರಕಾರ ನನಗೆ ಇಲ್ಲಿಂದ ಒಂದು ಪುಟ್ ಟ್ರೇಡ್ ಇದೆ. ನನ್ನ ಸ್ಪಾಟ್ ಚಾರ್ಟ್ ನೋಡಿದ್ರೆ ಅದು ನನಗೆ ನಿಫ್ಟಿ ಫ್ಯೂಚರ್ ಅಲ್ಲಿ ಏನಾಗಿದೆ, ಆಲ್ರೆಡಿ ನನಗೆ ಈ ಲೆವೆಲ್ ಬಂದ್ಬಿಟ್ಟಿದೆ. ಇಲ್ಲಿಗೆ ಬರ್ತಿದ್ದಾಗೇನೆ ಈ ಎರಡು ಕ್ಯಾಂಡಲ್ ಇಲ್ಲಿಗೆ ಬರ್ತಿದ್ದಾಗೇನೆ ಇದೆಲ್ಲ ಏನ್ ಕಾಣ್ತಿದೆಯಲ್ವಾ, ಸೇಮ್ ಟೈಮ್ ಗೆ ನನಗೆ ಆಲ್ರೆಡಿ ಇಲ್ಲಿಗೆ ಬಂದ್ಬಿಟ್ಟಿದೆ. ಯಾವ್ದು, ನನ್ನ ನಿಫ್ಟಿ ಫ್ಯೂಚರ್. ಸೊ ನಾನು ಇವಾಗ ಇಲ್ಲೇ ಎಂಟ್ರಿ ತಗೊಂಡು ನನಗೆ ಇಲ್ಲಿಂದ ರಿವರ್ಸಲ್ ಆದ್ರೆ ನಾನು ಏನ್ ಮಾಡ್ಲಿ ಅಂತ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಬಟ್ ನಾನು ಯಾವ ತರ ಥಿಂಕ್ ಮಾಡಿದ್ದು ಅದೇ ತರ ನನಗೆ ಇಲ್ಲಿಂದ ದೊಡ್ಡ ಕ್ಯಾಂಡಲ್. ಸೊ ಇಲ್ಲಿ ಯಾರ್ಯಾರು ಆಪ್ಷನ್ ಸೆಲ್ ಮಾಡಿರ್ತಾರೋ ಅಥವಾ ಆಪ್ಷನ್ ಪುಟ್ ಸೈಡ್ ಬೈ ಮಾಡಿರ್ತಾರೋ ಅವರೆಲ್ಲರದನ್ನು ಸ್ಟಾಪ್ ಲಾಸ್ ಕಂಪ್ಲೀಟ್ ಆಗಿ ಟ್ರಿಗರ್ ಆಗಿರುತ್ತೆ. ಹಾಗೆ ಯಾರು ಸ್ಟಾಪ್ ಲಾಸ್ ಇಟ್ಟಿರಲ್ಲ ಅವರು ಕಂಪ್ಲೀಟ್ ಆಗಿ ಅವ್ರ ಕ್ಯಾಪಿಟಲ್ ನ ಕಳ್ಕೊಂಡಿರ್ತಾರೆ ಈ ಲೆವೆಲ್ ಅಲ್ಲಿ. ಸೊ ಅದಕ್ಕೆ ಹೇಳೋದು, ಸ್ಟಾಪ್ ಲಾಸ್ ಇಂಪಾರ್ಟೆಂಟ್. ಹಾಗೆ ನಾವು ಎಲ್ಲಿ ಬೈ ಮಾಡ್ತೀವಿ, ಯಾವ ಲೆವೆಲ್ ಅಲ್ಲಿ ಎಂಟ್ರಿ ತಗೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಫ್ಯೂಚರ್ ಚಾರ್ಟ್ ನೋಡಿಲ್ಲ, ನನಗೆ SR ಲೆವೆಲ್ ಟೂಲ್ ಇರಲಿಲ್ಲ ಅಂದ್ರೆ ನಾನು ಇಲ್ಲಿ ಕ್ಲಿಯರ್ ಆಗಿ ಇಲ್ಲೋ ಅಥವಾ ಇಲ್ಲೆಲ್ಲೋ ನಾನು ಎಂಟ್ರಿ ತಗೊಂತಾ ಇದ್ದೆ ಪುಟ್ ಸೈಡ್. ಬಟ್ ನನಗೆ ಏನಾಯ್ತು, ಈ ನನ್ನ SR ಲೆವೆಲ್ ನನ್ನ ಸೇವ್ ಮಾಡ್ತೀವಿ. ಓಕೆನಾ, ನಾನು ಯಾವುದೇ ಟ್ರೇಡ್ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನನಗೆ ಯಾವುದೇ ಸ್ಟಾಪ್ ಲಾಸ್ ಇವತ್ತು ಹಿಟ್ ಆಗಿಲ್ಲ. ಅನ್ನೆಸೆಸರಿ ಸ್ಟಾಪ್ ಲಾಸ್. ಮಾರ್ಕೆಟ್ ಅಂದ್ಮೇಲೆ ನಾವು ಸ್ಟಾಪ್ ಲಾಸ್ ಕೊಡಲೇಬೇಕು, ಬಟ್ ಅದು ನಮಗೆ ಸುಮ್ಮನೆ ಸ್ಟಾಪ್ ಲಾಸ್ ನಂದು ಹಿಟ್ ಆಗಿಲ್ಲ. ಸೊ ನಾನು ಪ್ರತಿಯೊಂದು ಟ್ರೇಡ್ ತಗೊಳ್ಳುವಾಗ್ಲೂ ಯೋಚನೆ ಮಾಡ್ತೀನಿ, ನನ್ನ ರೂಲ್ ಏನಿದೆ ಅದು ಎರಡು ಕನೆಕ್ಟ್ ಆಯ್ತು ಅಂದ್ರೆ ಮಾತ್ರ ನಾನು ಎಂಟ್ರಿ ತಗೊಳ್ಳೋದು, ಇಲ್ಲಾಂದ್ರೆ ನಾನು ಎಂಟ್ರಿ ತಗೊಳಕ್ ಹೋಗಲ್ಲ. ಸೊ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಮ್ಮ ಲೆವೆಲ್ಸ್ ಯಾವ ತರ ನಮಗೆ ಪ್ರೊಟೆಕ್ಟ್ ಮಾಡಿದೆ ಅಂತ. ಓಕೆ, ಹಾಗೆ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡುವ. ಸೊ ಅಲ್ಲಿ ಯಾವ ತರ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆನಾ, ಹಾಗೆ ನೋಡಿ, ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನನಗೆ ಯಾವುದೇ ರೀತಿ ಟ್ರೇಡ್ ಇರಲಿಲ್ಲ. ಅಂದ್ರೆ ನಮ್ಮ ರೂಲ್ ಪ್ರಕಾರ ನೀವು ಬೇರೆ ಯಾವುದೇ ಸ್ಟ್ರಾಟಜಿ ಫಾಲೋ ಮಾಡ್ತಿದ್ರೆ ನಿಮಗೆ ಟ್ರೇಡ್ ಇರುತ್ತೆ, ಬಟ್ ನಮ್ಮ SR ಲೆವೆಲ್ ನಮಗೆ ಯಾವುದೇ ರೀತಿ ಟ್ರೇಡ್ ಕೊಡ್ತಿರ್ಲಿಲ್ಲ. ಸೊ ತಗೊಂಡ್ರು ಯಾವುದು ಸೇಫ್ ಇರಲಿಲ್ಲ. ಹಾಗೆ ನಾವು ಡೌನ್ ಸೈಡ್ ಟ್ರೇಡ್ ಪ್ಲಾನ್ ಮಾಡುವ ಅಂದ್ರೆ ನನಗೆ ಯಾವುದು ಕ್ಲಾರಿಟಿ ಇಲ್ಲ. ಸೊ ಈ ಒಂದು ಮೂವ್ಮೆಂಟ್ ಇದೆಯಲ್ಲ, ಇಲ್ಲಿ ನಾವು ಟ್ರೇಡ್ ಮಾಡಲ್ಲ ಬೆಳಗ್ಗೆನೆ. ಓಕೆನಾ, ಸ್ವಲ್ಪ ಮಾರ್ಕೆಟ್ ನಮ್ಮ ರೂಲ್ ಪ್ರಕಾರ ನಮಗೆ ಸೆಟಲ್ ಆಗಬೇಕು, ಅಲ್ಲಿವರೆಗೂ ನಾವು ಟ್ರೇಡ್ ಮಾಡಲ್ಲ ಇದಿಷ್ಟು ಮೂವ್ಮೆಂಟ್. ಸೊ ಅದೇ ತರ ನಾವು ಇಲ್ಲಿ ತಗೊಂಡಿದ್ರು ಟ್ರಾಪ್ ಆಗ್ಬಿಡ್ತಿದ್ವಿ. ಒಂದು ಡೌನ್ ಸೈಡ್ ಎಲ್ಲಾದ್ರೂ ತಗೊಂತೀವಿ ಅಂತ ಅಂದ್ರೆ ಕಂಪ್ಲೀಟ್ ಟ್ರಾಪ್ ಆಗ್ತಿದ್ವಿ. ಸೊ ಇಲ್ಲೆಲ್ಲಾದ್ರೂ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಪುಟ್ ಸೈಡ್ ಟ್ರೇಡ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ರೂಲ್ ಏನ್ ಹೇಳುತ್ತೆ, ಜೊತೆ ನಮ್ಮ ಟ್ರೇಡಿಂಗ್ ಮೆಥಡ್ ಏನಿದೆಯಲ್ವಾ, ಅವೆರಡು ನಮಗೆ ಮ್ಯಾಚ್ ಆಗ್ತಿದೆ ಅಂದ್ರೆ ಮಾತ್ರ ನಾನು ಎಂಟ್ರಿ ತಗೊಂತೀನಿ, ಇಲ್ಲ ಅಂದ್ರೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಓಕೆನಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನಮ್ಮ SR ಲೆವೆಲ್ ಯಾವ ತರ ವರ್ಕ್ ಆಗಿದೆ ಅಂತ ಕೂಡ ಗೊತ್ತಾಗಿದೆ. ಸೊ ನನಗೆ ಮೇನ್ ಆಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ನನ್ನ ವ್ಯೂವರ್ಸ್ ಗೆ ನೀವು ವೇವ್ ಅನಾಲಿಸಿಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ವೇವ್ ಅನಾಲಿಸಿಸ್ ಗೊತ್ತಿದ್ರೆ ಇವತ್ತು ಡೌನ್ ಆಗುತ್ತಾ ಇಲ್ಲ ಸೈಡ್ ವೇಸ್ ಹೋಗುತ್ತಾ, ಇವತ್ತೊಂದು ಟ್ರೆಂಡ್ ತಗೊಳುತ್ತಾ, ಪ್ರತಿಯೊಂದು ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಲಿ ಸ್ಟಾಕ್ ಅಲ್ಲಂತೂ ನಿಮ್ಗೆ ಇನ್ನ ಭಯಂಕರ ಟ್ರೇಡ್ ಮಾಡ್ಬಿಡ್ಬೋದು, ಒಳ್ಳೆ ಒಂದು ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡಬಹುದು. ಸೊ ಅದನ್ನೆಲ್ಲ ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತೀನಿ. ಸೊ ಮತ್ತೆ ನಾವು ಮಂಡೇ ನಮ್ಮ ವೇವ್ ಅನಾಲಿಸಿಸ್ ಸ್ಟಾರ್ಟ್ ಮಾಡುವ. ಹಾಗೆ ನಾಳೆ ಮತ್ತೆ ಯಾವ್ದಾದ್ರು ಒಂದು ಹೊಸ ಸ್ಟಾಕ್ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಜೊತೆಲಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.